ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ಆಸ್ಕರ್ ಫಿಶ್ ಟ್ಯಾಂಕ್ ಮೆಟ್ಸ್ ಅಂದರೆ ಆಸ್ಕರ್ ಮೀನು ಜೊತೆ ಯಾವ್ಯಾವ ಮೀನು ಬಿಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ಬಂದು ಪ್ಯಾರೆಟ್ ಮೀನು ಅಂತಾರೆ. ಅಂದರೆ ಈ ಮೀನುಗಳು ಬಂದು ಆಸ್ಕರ್ ಫಿಶ್ ಜೊತೆ ಇರುತ್ತೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಸಿಲ್ವರ್ ಡಾಲರ್ ಫಿಶ್ ಅಂತಾರೆ. ಇದನ್ನು ಆಸ್ಕರ್ ಮೀನು ಜೊತೆ ಬಿಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ಬಂದು ಇದು ಗ್ರೀನ್ ಟೆರರ್ ಫಿಶ್ ಅಂತಾರೆ. ಇದು ಬಂದು ಆಸ್ಕರ್ ಮೀನು ಜೊತೆ ಬಿಡ್ಬೋದು. ಚಿಕ್ಲಿಡ್ ವೆರೈಟಿಗೆ ಸೇರಿರೋದು ಇದು. ಇವಾಗ ನೀವು ನೋಡ್ತಾ ಇರೋದು ಬಂದು ಶಾರ್ಟ್ ಬಾಡಿ ಫ್ಲವರಾನ್ ಅಂತಾರೆ. ಅಂದರೆ ಚಿಕ್ಕದಾಗಿರುತ್ತೆ. ಫ್ಲವರಾನ್ ವೆರೈಟಿಯಲ್ಲಿ ಶಾರ್ಟ್ ಬಾಡಿ ಅಂತಾರೆ. ಇದನ್ನು ಬಿಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ಬಂದು ಪ್ಲೆಕ್ಕೋ ಮೀನು ಅಂತಾರೆ. ಅಂದರೆ ಇದು ನಮ್ಮ ಮಾಮೂಲಿ ಶಕ್ಕರ್ ಫಿಶ್ ಅಂತಾರೆ. ಇದು ಬಂದು ಅಕ್ವೇರಿಯಮಲ್ಲಿ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ. ಇದು ಬಿಡೋದ್ರಿಂದ ಅದು ಬಂದು ಟ್ಯಾಂಕ್ ಕ್ಲೀನ್ ಮಾಡುತ್ತೆ. ಮತ್ತು ಇದು ಆಸ್ಕರ್ ಫಿಶ್ ಜೊತೆನೂ ಬಿಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ಬಂದು ಕಾನ್ವಿಟ್ ಚಿಕ್ಲಿಡ್ಸ್ ಅಂತಾರೆ. ಇದನ್ನು ಆಸ್ಕರ್ ಮೀನು ಜೊತೆ ಬಿಡ್ಬೋದು. ಇವಾಗ ನೀವು ನೋಡ್ತಾ ಇರೋ ಬಂದು ಶೆವರಮ್ ಫಿಶ್ ಅಂತಾರೆ. ಅಂದರೆ ಶೆವರಮ್ ವೆರೈಟಿಯಲ್ಲಿ ಯಾವ ಶೆವರಮ್ ಬಿಟ್ರೂ ಆಸ್ಕರ್ ಜೊತೆ ಇರುತ್ತೆ. ಇವಾಗ ನೀವು ನೋಡ್ತಾ ಇರೋ ಬಂದು ಕ್ಲೋನ್ ಲೋಚ್ ಅಂತಾರೆ. ಈ ಮೀನುಗಳನ್ನು ಆಸ್ಕರ್ ಮೀನು ಜೊತೆ ಬಿಡ್ಬೋದು. ಇವಾಗ ನೀವು ನೋಡ್ತಾ ಇರೋ ಬಂದು ಬ್ಲೂ ಮಾರ್ಫ್ ಅಂತಾರೆ. ಮಾರ್ಫ್ ಫಿಶ್ಗಳು ಇದನ್ನು ದೊಡ್ಡ ಸೈಜಲ್ಲಿ ಇದ್ದರೆ ಆಸ್ಕರ್ ಮೀನು ಜೊತೆ ಬಿಡ್ಬೋದು. ಆಸ್ಕರ್ ಮೀನು ಬಂದು ಚಿಕ್ಲಿಡ್ ವೆರೈಟಿಗೆ ಸೇರಿರೋದು. ಅಂದರೆ ಆ ಮೀನಿಗೆ ಬಂದರೆ ನೀವು ಈಸ್ಕೊಂಬಾಗ ಯಾವ ಸೈಜಲ್ಲಿ ಇರುತ್ತೋ ಅದೇ ಸೈಜಲ್ಲಿ ಬೇರೆ ಮೀನನ್ನ ತಂದು ಬಿಡಬೇಕು. ಅದಕ್ಕಿಂತ ದೊಡ್ಡದು ಬಿಟ್ರೇನು ಆಸ್ಕರ್ ಅಟ್ಯಾಕ್ ಮಾಡುತ್ತೆ. ಇಲ್ಲಾಂದರೆ ಅದಕ್ಕಿಂತ ಚಿಕ್ಕದು ಬಿಟ್ರೇನು ಆಸ್ಕರ್ ಬಂದು ಬೇರೆ ಮೀನಿಗೆ ಅಟ್ಯಾಕ್ ಮಾಡುತ್ತೆ. ಫಸ್ಟು ಯಾವ ಸೈಜಲ್ಲಿ ಇರುತ್ತೋ ನಿಮ್ಮ ಹತ್ರ ಆ ಸೈಜ್ ಇರೋದೇ ಮೀನುಗಳೇ ಬೇರೆ ಮೀನುಗಳು ತಂದುಬಿಡಬೇಕು. ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಯೂಸ್ಫುಲ್ ಆಗಿದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.